ಪರವಾಗಿ ನನ್ನ ವೈಯಕ್ತಿಕವಾಗಿ ಎಲ್ಲರಿಗೂ ಶುಭವನ್ನು ಕೋರುತ್ತೇನೆ. ಅಲ್ಲದೆ ತಾವೆಲ್ಲ ಇಷ್ಟು ವ್ಯಾಲ್ಯೂಯಬಲ್ ಟೈಮ್ ಯೂಸ್ ಮಾಡೋ ಟೈಮ್ ಇಲ್ಲ, ಆದರೂ ಸಹ ತಾವೆಲ್ಲ ಬಿಟ್ಟು ಇಲ್ಲಿ ಬಂದಿರ್ತೀರಿ. ನಾನು ಕರೆದಿದ್ದ ಉದ್ದೇಶ ಏನಪ್ಪ ಅಂದರೆ, ಮೊನ್ನೆ SP ಸಾಹೇಬರು ಸಹ ಟ್ರಾಫಿಕ್ಗೆ ಸಪ್ರೇಟಾಗಿ ಎಲ್ಲ ಟೆಸ್ಟ್ಗಳು ಕಾನ್ಸ್ಟೇಬಲ್ ತಗೊಂಡು ಮೊನ್ನೆ SP ಸಾಹೇಬರು DS ಆದೇಶದಂತೆ ಅವರಿಗೆ ಯೂನಿಫಾರ್ಮ್ ಹೊಂದಿಸಿ ಟ್ರಾಫಿಕ್ ಟೆಸ್ಟ್ ಇಲ್ಲ ನಮ್ಮಲ್ಲಿ, ಆದರೂ ಸಹ ಒಂದು SI ಬೇರೆ ಟೆಸ್ಟ್ ಕೇಸಬಲ್ಲ ಟೆಸ್ಟ್ ದೇವರಾಜ ಕಳಿಸಿ ಅವರಿಗೆ ಕಂಟ್ರೋಲ್ ಮಾಡಬೇಕು. ಸಾರ್ವಜನಿಕರಿಗೆ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ತುಂಬ ಪ್ರಯತ್ನ ಮಾಡಿದರು. ಆದರೂ ಸಹ ಎಫೆಕ್ಟಿವ್ ಆಗಿ ಕೆಲಸ ಆಗ್ತಿಲ್ಲ ಅಂತೇಳಿ ಅವರು ಹೇಳಿದರು. ಅದೇ ರೀತಿ ಈಗ ನಾವು ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಇಂಟೆನ್ಷನ್ ನಾವು ಇಲ್ಲಿ ಬಂದಿದ್ದೀವಿ. ದೇವರ ಆಶೀರ್ವಾದ ತಮ್ಮ ಆಶೀರ್ವಾದ ಗೊತ್ತಿಲ್ಲ, ನಮಗಿಲ್ಲಿ ಅವಕಾಶ ಸಿಕ್ಕಿದೆ, ನಾವು ಬಂದಿದ್ದೀವಿ. ಈ ಹಿಂದೆ ಕೂಡ ನಾನು ಇಲ್ಲಿ ವರ್ಕ್ ಮಾಡಿದ್ದೀನಿ. ಇಲ್ಲಿ ಕಾಮಸಂದ್ರ ಮತ್ತು KGF ಎಲ್ಲ ಪತ್ರಕರ್ತರು ನಮಗೆ ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಯಾವುದೇ ರೀತಿ ನಮಗೆ ಯಾವುದು ಇದು ಆಗಿಲ್ಲ. ಈ ಬಂಗಾರಪೇಟೆ ಸ್ವಲ್ಪ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಿಸ್ನೆಸ್ ಸ್ಟೇಷನ್ ಆ ಕಾರಣದಿಂದ ಇಲ್ಲಿ ಎಲ್ಲ ವೆಹಿಕಲ್ಸು ಬಿಸ್ನೆಸ್ಸು ಪೀಪಲು ವಿಪರೀತ ಇರ್ತಾರೆ. ನಾವು ಕಂಟ್ರೋಲ್ ಮಾಡದೇ ಇದ್ದಲ್ಲಿ ಪೊಲೀಸರು ನಿಂತ್ಕೊಂಡು ಏನು ಕಂಟ್ರೋಲ್ ಮಾಡಿಲ್ಲ ಅಂದರೆ ಅಲ್ಲಿ ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಜನರು ಓಡಾಡಲಿಕ್ಕೆ ತುಂಬ ಅನನುಕೂಲ ಆಗ್ಬೋದು. ಆ ಒಂದು ವಿಚಾರವನ್ನು ಮಧ್ಯದಲ್ಲಿ ಇಟ್ಕೊಂಡು ನಾವು ಏನೋ ಒಂದು ಕೆಲಸ ಮಾಡೋಣ, ಬಂಗಾರಪೇಟೆ ಒಳ್ಳೆಯದಾಗಲಿ. ಬಂಗಾರಪೇಟೆ ಜನರು ಬಂಗಾರದ ಜನರು, ಬಂಗಾರಪೇಟೆ ಪತ್ರಕರ್ತರು ಬಂಗಾರದಂಥ ಪತ್ರಕರ್ತರು. ಈ ಒಂದು ಸುದ್ದಿ ಎಲ್ಲ ಕಡೆ ಇದೆ, ಇದರಲ್ಲಿ ಎರಡನೇ ಮಾತಿಲ್ಲ. ನಾವು ಕೆಲಸ ಮಾಡಲಿಕ್ಕೆ ನಮ್ಮೂರಿಗೆ ಬಂದಿದ್ದೀವಿ. ತಮ್ಮಲ್ಲಿ ಏನೇನು ಅಂದರೆ ನಮ್ಮ ಪಬ್ಲಿಕ್ ವ್ಯವಸ್ಥೆಯಲ್ಲಿ ಎಲ್ಲೆಲ್ಲಿ ಲ್ಯಾಬ್ಸಸ್ ಆಗ್ತಾ ಇರೋದನ್ನು ಪ್ರತಿದಿನ ತಾವು ಪೇಪರ್ ಮುಖಾಂತರ ಮೇಲಧಿಕಾರಿಗಳಿಗೆ ಮತ್ತು ದೇಶಕ್ಕೆ ಸುದ್ದಿ ಮಾಡ್ತಾ ಇದ್ದೀವಿ. ಆ ಸುದ್ದಿ ಮುಖಾಂತರ ತಿದ್ದುಕೊಳ್ಳಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀರಿ. ಆದರೂ ಸಹ ಸುಧಾರಣೆ ಆಗ್ತಿಲ್ಲ ಅಂತೇಳಿ ಇಲ್ಲಿ ಕಂಡು ಬಂದಿದೆ. ಅದಕ್ಕೋಸ್ಕರ ನಾವು ಈಗ ತಮ್ಮ ಮುಖಾಂತರ ಏನೇನು ಲ್ಯಾಬ್ಸಸ್ ಇದೆ, ಪೊಲೀಸ್ ಇಲಾಖೆ ಯಾವ ರೀತಿ ಸೇವೆಯನ್ನು ಒದಗಿಸಬಹುದು ತಮಗೆ ಅಂತೇಳಿ ನಮಗೆ ತಾವು ಏನಾದರೂ ಗೈಡ್ಲೈನ್ಸ್ ಪ್ರತಿಯೊಬ್ಬರು ಕೊಟ್ಟಿದ್ದಲ್ಲಿ ಆ ಗೈಡ್ಲೈನ್ಸನ್ನು ನಾವು 100% ಇಂಪ್ಲಿಮೆಂಟ್ ಮಾಡಲಿಕ್ಕೆ, 100% ಜನರಿಗೆ ಒಳ್ಳೇದು ಮಾಡಲಿಕ್ಕೆ ನಾನು ನನ್ನ ಶಕ್ತಿ ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟು ಆ ಜನರಿಗೆ ಒಳ್ಳೆಯದಾಗಲಿಕ್ಕೆ, ಟ್ರಾಫಿಕ್ ಕ್ಲಿಯರ್ ಆಗಲಿಕ್ಕೆ, ಅಥವಾ ಇನ್ನಿತರೆ ಅಫೆನ್ಸ್ ಆಗಿರ್ಬೋದು, ಕಳ್ತನ ಆಗಿರ್ಬೋದು, ಚೈನ್ ಸ್ನಾಚಿಂಗ್ ಆಗಿರ್ಬೋದು, ಇಂಥ ವಿಚಾರಗಳಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ, ರೇಪು ಮರ್ಡರ್ ಕಂಟ್ರೋಲ್ ಮಾಡಲಿಕ್ಕೆ ಏನೇನು ನಾವು ಮುಂಜಾಗ್ರತೆ ತಗೋಬೇಕು ಆ ವಿಚಾರವಾಗಿ ಮಾನ್ಯ SP ಸಾಹೇಬರ ಆದೇಶ ಮತ್ತು ಮಾನ್ಯ ಸರ್ಕಾರದ ಆದೇಶಗಳು ನಾವು ಮಧ್ಯನಜರಲ್ಲಿಟ್ಟುಕೊಂಡು ಪಬ್ಲಿಕ್ ನಾವು ಅನುಕೂಲ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಒಂದು ಗುಡ್ ಗೈಡ್ಲೈನ್ಸ್ ಅಥವಾ ಲ್ಯಾಬ್ಸಸ್ ಇಲ್ಲಿ ಏನೇನಾಗ್ತದೆ, ಸ್ವಲ್ಪ ಲ್ಯಾಬ್ಸ್ ಆಗಿರ್ಬೋದು, ಆ ಲ್ಯಾಬ್ಸ್ ತಿದ್ದುಕೊಳ್ಳಲಿಕ್ಕೆ ತಾವು ಏನು ಗೈಡ್ಲೈನ್ಸ್ ನಮ್ಗೆ ಅಡ್ವೈಸ್ ಮಾಡ್ತೀವಿ, ಆ ಅಡ್ವೈಸ್ ಮುಖಾಂತರ ನಾವು ಮುಂದಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಂಬರ್ 1. ನಂಬರ್ 2, ಈಗಾಗಲೇ ಈ ಹಿಂದೆ ಬಂಗಾರಪೇಟೆ SI ಇದ್ದಾಗ ಪ್ರತಿಯೊಂದು ಸ್ಕೂಲು ಕಾಲೇಜ್ಗೆ ಒಂದು WPC ಒಂದು ASM ಕಳಿಸ್ತಾ ಇದ್ವಿ. ನಮ್ಮ ಠಾಣೆಯಲ್ಲಿ ಬೀಡ್ ಮಾಡಿರ್ತಕ್ಕಂಥ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬೀಡ್ ಮಾಡಿ ಪೊಲೀಸ್ ಆಗಿರೋರನ್ನು ಅವ್ರನ್ನ ಆಯ್ಕೆ ಮಾಡಿ ನೇಮಕ ಮಾಡಿ ಮಾನ್ಯ SP ಸಾಹೇಬರು ಆದೇಶದಂತೆ ನಾನು ಇದು ಕಳಿಸಿದ್ದೀನಿ ಅಂತ ಸ್ಕೂಲು ಕಾಲೇಜು ಆಲ್ರೆಡಿ ಪ್ರೋಗ್ರಾಮ್ಸ್ ಆಗಿದೆ. 3 ದಿವಸ ನಡೀತಾ ಇದೆ. ಎವ್ರಿ ಡೇ ಒಂದು WSC, ಒಂದು WPC, ಒಂದು ಕಾನ್ಸ್ಟೇಬಲ್ ಹೋಗಿ ಜನರಲ್ ಅವೇರ್ನೆಸ್ ಅಂದರೆ ಹೋಗ್ಸೋ, ಬಾಲ್ಯ ವಿವಾಹ ಮತ್ತು ಆ ಮೊಬೈಲಲ್ಲಿ ಏನು ಅಫೆನ್ಸ್ಗಳಾಗ್ತಾವೋ ಅದನ್ನು ತಡೆಯುವುದು ಹೇಗೆ, 420 ಕೇಸ್ಗಳು ಲೈಕ್ OTP ನಂಬರ್ ಬರೋದು ಅದನ್ನು ತಡೆಯೋದು ಹೇಗೆ, ಮತ್ತು ಮನೆ ನಾವು ಎಲ್ಲಾದರೂ ಹೋಗ್ತೀವಲ್ಲ ಹೊರಗಡೆ ತಿರುಪತಿ ಧರ್ಮಸ್ಥಳ ಅಂತ ಪುಣ್ಯ ಕ್ಷೇತ್ರಕ್ಕೆ ಹೋಗುವಾಗ ಏನು ಕ್ರಮ ತಗೋಬೇಕು ಅನ್ನೋದನ್ನು ಮಕ್ಕಳ ಮುಖಾಂತರ ಪೇರೆಂಟ್ಸ್ಗೆ ಇದು ಮಾಡಲಿಕ್ಕೇನು ಅವೇರ್ನೆಸ್ ಮಾಡಲಿಕ್ಕೆ ನಾನು ತಿಳುವಳಿಕೆ ಕೊಡ್ತಾ ಇದ್ದೀನಿ. ಅಲ್ಲದೆ ಪೇರೆಂಟ್ಸ್ ಮೀಟಿಂಗಲ್ಲಿ ಪ್ರತಿಯೊಂದು ಪೇರೆಂಟ್ಸ್ ಮೀಟಿಂಗ್ ಶಾಲೆಗೆ ಹೋಗಿ ಆ ಪೇರೆಂಟ್ಸ್ನ ರಿಕ್ವೆಸ್ಟ್ ಮಾಡಿ ಮೊಬೈಲಿನಿಂದ ಏನೇನು ಅನಾಹುತಗಳಾಗುತ್ತೆ ಅದ್ರ ಬಗ್ಗೆ ಕೂಡ ಸಹ ನಾನು ಕಾಲೇಜು ವಯಸ್ಸೆ ಅವರಿಗೆ ಎಜುಕೇಟ್ ಮಾಡ್ತಾ ಇದ್ದೀನಿ. ಪೊಲೀಸ್ ಕೆಲಸ ತುಂಬ ಒಳ್ಳೆ ಕೆಲಸ. ಜನರನ್ನ ಅವೇರ್ನೆಸ್ ಮಾಡಲಿಕ್ಕೆ, ಜನರ ಸೇವೆ ಮಾಡಲಿಕ್ಕೆ ಎಲ್ಲರಿಗೂ ಸಿಗೋದಿಲ್ಲ. ಪೊಲೀಸರು ಸಿಕ್ಕಿದೆ, 1,00,000 ಜನದಲ್ಲಿ ನಮ್ಗೆ ಒಬ್ಬರು ಸಿಕ್ಕಿದೆ. ಆ ಸೇವೆಯನ್ನು ನಾವು ನಿಮ್ಮ ಮುಂದೆ ಇಟ್ಟು ಜನರಿಗೆ ಒಳ್ಳೇದು ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ನಾನು 100 ಡಿಪಾರ್ಟ್ಮೆಂಟ್ ಇಲಾಖೆಯ ಕಾನೂನು ಪ್ರಕಾರ ನಮಗೆ ಕೆಲಸ ಒದಗಿಸಲಿಕ್ಕೆ ಸಿದ್ಧವಾಗಿದ್ದೀನಿ. ನಮ್ಮ ಊರಲ್ಲಿ ಆಗ್ತಕ್ಕಂಥ ಅನಾಹುತಗಳು ತಪ್ಪಿಸಬೇಕು. ನಮ್ಮ ಊರಲ್ಲಿ ಏನು ಒಳ್ಳೆಯ ಒಂದು ಬಂಗಾರಪೇಟೆಯಲ್ಲಿ ಹೆಸರಿರೋದಕ್ಕೆ, ಬಂಗಾರ ಅಂತ ಜನರಿರೋದಕ್ಕೆ ನಾವು ಅನುವು ಮಾಡಿಕೊಡ್ಬೇಕಂತೇಳಿ ತಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಲ್ಯಾಬ್ಸ್ ಇರೋದು ಅಥವಾ ಇನ್ನಿತರ ಲ್ಯಾಬ್ಸ್ ಇರೋದು ನೀವು ನಮ್ಗೆ ಹೇಳಿದರೆ ಆ ಲ್ಯಾಬ್ಸ್ ಎಲ್ಲೆಲ್ಲ ಆಗ್ತಾ ಇದೆ, ಅದಕ್ಕೇನು ಮುಂಜಾಗ್ರತೆ ಕ್ರಮ ತಗೋಬೇಕು
ಮಾಡಬೇಕು, ಎಲ್ಲಿ ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ನಾವು ಉತ್ತಮ ಸೇವೆಯನ್ನು ಒದಗಿಸ್ಬೋದು ಅನ್ನೋದನ್ನು ತಮ್ಮ ಮುಖಾಂತರ ತಿಳ್ಕೊಳ್ಳಲಿಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಲ್ಯಾಬ್ಸಸ್ ಏನಾದರೂ ಇದ್ದಲ್ಲಿ ಅದನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಪತ್ರಕರ್ತರಿಗೆ ನಾವು ಸಂದೇಹ ಕೊಟ್ಟಿವಿ. ಮಧ್ಯಾಹ್ನ ತಾವು ಬಂದಿದ್ದೀರಿ, ಅತಿ ಹೆಚ್ಚು ಸಂತೋಷ ಆಯಿತು. ಇಷ್ಟು ಪತ್ರಕರ್ತರು ನಮ್ಮಲ್ಲಿ ಇರೋದು ನಮ್ಮ ಅದೃಷ್ಟ, ಬಂಗಾರಪೇಟೆ ಅದೃಷ್ಟ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೆ ನಾವು ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಆಮೇಲೆ ಸ್ಕೂಲು ಕಾಲೇಜು ರೆಗ್ಯುಲರ್ ಪ್ರೋಸೆಸ್ ನಮ್ಮದು. ನಿಮ್ಮ ಮುಖಾಂತರ ಈಗ ನೋಡಿ, ಯಾವುದೇ ನ್ಯೂಸು ಹೋಗಿದ್ದಲ್ಲಿ ಜನರಿಗೆ ಗೊತ್ತಾಗ್ತದೆ, ಪಬ್ಲಿಕ್ ಗೊತ್ತಾಗುತ್ತೆ. ತಮ್ಮ ಮುಖಾಂತರ ತುಂಬ ಒಳ್ಳೆಯ ಸಮಾಜವನ್ನು ನಾವು ರೂಪಿಸ್ಬೋದು. ಕಾರಣ ಏನಂದರೆ, ನಾನು ಒಂದು ಬಜಾರಲ್ಲಿ ಮಾತ್ರ ರೌಂಡ್ಸ್ ಮಾಡ್ತೀನಿ, ಒಂದು ಏರಿಯಾದಲ್ಲಿ ರೌಂಡ್ಸ್ ಮಾಡ್ತೀನಿ. ಆ ಏರಿಯಾದಲ್ಲಿ ತಾವು ಕಲ್ಚರ್ ಮಾಡ್ತೀರಿ. ಬೆಳಿಗ್ಗೆ ನಮ್ಮ ಬಂಗಾರಪೇಟೆ ಸ್ಟ್ರೆಂತ್ 2 ಲಕ್ಷ ಸಾರ್ವಜನಿಕರಿಗೆ ಪೇಪರ್ ಹೋಗುತ್ತೆ, ಟಿ ವಿ ಮಾಧ್ಯಮದಲ್ಲಿ ಲಕ್ಷ ಜನ ಅವ್ರಿಗೂ ಹೋಗುತ್ತೆ. ಅದರಿಂದ ತಮ್ಮ ಸಹಕಾರ ನಮ್ಗೆ ತುಂಬ ಅಂದರೆ ತುಂಬ ಜಾಸ್ತಿ ನಮಗೆ ಅದು ಅವಶ್ಯಕತೆ ಇರುತ್ತದೆ. ಅದರಿಂದ ಲ್ಯಾಬಸ್ ತಿಳ್ಕೊಂಡು ನಾವು ಅವೇರ್ನೆಸ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀವಿ. ಈಗಾಗಲೇ ಟ್ರಾಫಿಕ್ ತೊಂದರೆ ಬಗ್ಗೆ ನಮ್ಮ ಇವರು ವರ್ತಕರ ಸಂಘದವ್ರನ್ನ ಕರೆಸಿ ಅವ್ರಿಗೊಂದು ಸಭೆ ಮಾಡಿಸಿ ಅವ್ರಿಗೊಂದು ಅವೇರ್ನೆಸ್ ಮಾಡಿದ್ವಿ. ಅವರು ಒಪ್ಪಿದ್ದಾರೆ. ನಾವು 100% ನಾವೇ ಸ್ವಯಂ ಸೇವಕರಾಗಿ ಟ್ರಾಫಿಕ್ ಕಂಟ್ರೋಲ್ ಮಾಡ್ತೀವಿ, ಟ್ರಾಫಿಕ್ ಜಾಮ್ ಆಗಲು ನೋಡ್ಕೊತೀವಿ. ಲೋಡಿಂಗ್ ಅನ್ಲೋಡಿಂಗ್ ಸಮಯದಲ್ಲಿ ನಾವು 100% ಒಂದು ಸೈಡ್ ಉಪಯೋಗಿಸ್ಕೊಂತೀವಿ ಅಂತ ಹೇಳಿದಾರೋ. 2 ರೂಟ್ ನಮಗೆ 1 ವೇ ಮಾಡಲಿಕ್ಕೆ ಹೇಳಿದಾರೋ. 2 ರೂಟ್ 1 ವೇ ಮಾಡುವಾಗ ಪತ್ರಕರ್ತರ ಸಲಹೆ ತಗೊಂಡು ಮುನ್ಸಿಪಾಲಿಟಿ ಪರ್ಮಿಷನ್ ತಗೊಂಡು ಮಾನ್ಯ SP ಸಾಹೇಬರ ಆದೇಶ ಪ್ರಕಾರ ನಾವು 1 ವೇ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ. ಆ 1 ವೇ ಮಾಡಿದ್ರು ಕೂಡ ಅನುಕೂಲ ಆಗಂಗಿದ್ರೆ ನಾವು ಅಡ್ವೈಸ್ ಕೊಟ್ಟರೆ ಮಾಡುತ್ತೇನೆ. ಅದಲ್ಲದೆ ಮೇಯ್ನು ನಮ್ಮೂರಲ್ಲಿ ಸುಮಾರು 200 ಆಟೋಸ್ ಇದ್ದಾವೆ. ಆಟೋ ಚಾಲಕರು ಸಹ ನಾನು ಕರೆಸಿ ಅವ್ರ ವಿಚಾರವನ್ನು ತಿಳಿಸಿ ಅವರು ಸಹ ನಮಗೆ ಅಪರಾಧ ಮುಕ್ತ ಬಂಗಾರಪೇಟೆ ಮಾಡಬೇಕಾದ್ರೆ ಆಟೋದವ್ರಿಗೆ ಏನು ಮಾಹಿತಿ ಬರುತ್ತೋ ಅದನ್ನು ಕೊಡಬೇಕು. ಗಾಂಜಾ, ಡ್ರಗ್ಸು, ಅವು ಇವು ಮತ್ತು ಅಪೆಂಡಸ್ ಓಡಾಡೋದು ಇವೆಲ್ಲ ಅವಶ್ಯಕತೆಗಳು ನಡೆಯೋದು ಅವೆಲ್ಲ ತಪ್ಪಿಸಲಿಕ್ಕೆ ಅವ್ರಿಗೂ ಸಹ ನಾವು ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಸಹ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ಅದೊಂದು ಪಾರ್ಟು. ಪತ್ರಕರ್ತರು ಪಾರ್ಟು. ಸ್ಕೂಲು ಕಾಲೇಜಲ್ಲಿ ಇದು ಬಾಲ್ಯ ವಿವಾಹ ತಡೆಯಲಿಕ್ಕೆ ಮತ್ತು ರೇಪು ಇದಕ್ಕೆ ಮತ್ತು ಗಾರ್ಮೆಂಟ್ಸಲ್ಲಿ ಹೆಣ್ಮಕ್ಳಿಗೆ ಅವರು ಯಾರನ್ನೂ ಬೇರೆಯವ್ರು ನಂಬಿ ಏನೋ ಮಾಯ ಮಾತಲ್ಲಿ ಹೇಳಿ ಅವ್ರು ಯೂಸ್ ಮಾಡ್ಕೊಂಡು ಬಿಟ್ಟರೆ ಮತ್ತೆ ಇಲ್ಲಿಗೆ ಬರ್ತಾರೆ ಅವ್ರಿಗಾಗ್ದಂಗೆ. ಮತ್ತು ಇಲ್ಲಿ ಬಂಗಾರಪೇಟೆ ನಮ್ಮ ಟೌನಲ್ಲಿ ಅತಿ ಮುಖ್ಯವಾಗಿ ಈ ಕೇಸುಗಳು ಅತಿ ಹೆಚ್ಚು ಬರ್ತಾರೆ. ದಿನಕ್ಕೆ ಒಂದು ಸುಮಾರು ಏನಿಲ್ಲ ಅಂದರೆ 50 ಜನ. ಕಾರಣ ಏನಂದರೆ ನಾವು ಈಗ ಗೈಡ್ಲೈನ್ಸು ಮಾನ್ಯ DG ಸಾಹೇಬರು ಕೊಟ್ಟಿರೋ ಗೈಡ್ಲೈನ್ಸ್ ಹೇಗೆ ಮಾಡಬೇಕು, ಕ್ರಿಮಿನಲ್ ಪರೀಕ್ಷೆ ಹೇಗೆ ಮಾಡಬೇಕು ಅನ್ನೋದು ನಾವು ಮಾಡಿದ್ವಿ. ಆಮೇಲೆ ಗಸ್ತು ಕಡಿಮೆ ಇದೆ, ಅದನ್ನು ಹೆಚ್ಚು ಮಾಡಿದ್ವಿ ಗಸ್ತು, ಬೀಟ್ ಸಿಸ್ಟಮ್. ಆಮೇಲೆ ನಾವೆಲ್ಲ ಕೂಡ ನಮ್ಮ ಇಂಡೋರಲ್ಲಿ ವರ್ಕ್ ಮಾಡೋ ಹುಡುಗರೆಲ್ಲ ಕೂಡ ಸೇರಿ ಸ್ಪೆಷಲ್ ನೈಟ್ ಮಾಡ್ತೀವಿ. 1 ತಿಂಗಳ ಕಾಲ ರಾತ್ರಿ 11 ಗಂಟೆ ಸ್ಟಾರ್ಟ್ ಮಾಡ್ತೀವಿ, 3 ಗಂಟೆವರೆಗೂ. ಆ ಟೈಮಲ್ಲಿ ಎಲ್ಲ ಅಫೆನ್ಸ್ ಆಗಿರೋದು ಬಂಗಾರಪೇಟೆ ಅಫೆನ್ಸ್ ಆಗಿರೋ ಟೈಮು 11 to 3. ಈ 11 to 3 ಏನು 3 hours ಇದೆಯೋ ನಾವೆಲ್ಲ ಕೂಡ ಕಷ್ಟಪಡ್ತಾ ಇದ್ದೀವಿ. ಅಂದರೆ ನನ್ನ ಇಂಟೆನ್ಷನ್ನು ಅಪರಾಧ ಮುಕ್ತ, ಸಾರ್ವಜನಿಕ ಆಸ್ತಿ ಪಾಸ್ತಿ ನಮಗೆ ತೊಂದರೆ ಆಗ್ತದೆ. ಆ್ಯಸ್ ವೆಲ್ ಆಸ್ ಪಬ್ಲಿಕ್ ಪ್ರಾಪರ್ಟಿ, ಆ್ಯಸ್ ವೆಲ್ ಆಸ್ ಗೌರ್ಮೆಂಟ್ ಪ್ರಾಪರ್ಟಿ ನಾವು ಸೇವ್ ಮಾಡಬೇಕು ಅಂತೇಳಿ, ಯಾವುದೇ ರೀತಿ ತೊಂದರೆ ಆಗ್ಬೋದು ಅಂತೇಳಿ ನಮ್ಮ ಕರ್ತವ್ಯ ನಿಷ್ಠೆಯಿಂದ ಮಾಡಬೇಕು ಅಂತೇಳಿ ನಾವು ಒಂದು ಏನು ಗುರಿ ಇಟ್ಕೊಂಡಿದ್ವಿ. ಈ ಗುರಿಗೆ ಸಂಬಂಧಪಟ್ಟಾಗೆ ಇಷ್ಟೊಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಆಟೋ ಸ್ಟ್ಯಾಂಡ್ ಆಗಿರ್ಬೋದು, ವರ್ತಕರಾಗಿರ್ಬೋದು, ಸ್ಕೂಲು ಕಾಲೇಜ್ ಆಗಿರ್ಬೋದು, ಇನ್ನಿತರ ಯಾವುದೇ ಒಂದು ಆರ್ಗನೈಸೇಷನ್ ಆಗಿರ್ಬೋದು, ಅವೆಲ್ಲವೂ ಕೂಡ ಕ್ಲಿಯರ್ ಮಾಡ್ತೀನಿ. ಹಂತವಾಗಿ ಪ್ರತಿಯೊಬ್ಬರು ಮನಸ್ಸಲ್ಲಿ ಬರಲಿಕ್ಕೆ ಹೇಳ್ತೀವಿ. ಆಮೇಲೆ ಇನ್ನು ಮುಂದೆ ಮನೆ ಅರಿವು ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ. ಮನೆ ಅರಿವು ಕಾರ್ಯಕ್ರಮ ಏನಂದರೆ ಲೈಕ್ ಗಾಂಧಿನಗರ, ಲೈಕ್ ವಿವೇಕಾನಂದರಲ್ಲಿ 50 ಮನೆ ಅಂತ ತಿಳ್ಕೊಳ್ಳಿ. ಮನೆಗೆ ಹೋಗಿ ನಾವು ಕಾಂಟ್ಯಾಕ್ಟ್ ಕೊಡ್ತೀವಿ, ಎಚ್ಚರಿಕೆ ಕೊಡ್ತೀವಿ. ಅಮ್ಮ ನೀವು ಊರಿಗೆ ಹೋಗುವಾಗ ಯಾವುದೇ ರೀತಿ ಘಟನೆ ಆಗದಂಗೆ ಪೊಲೀಸರು ಇನ್ಫಾರ್ಮ್ ಮಾಡಿ, ಲಕ್ಕಿ ತಗೊಳ್ಳಿ, ಎಲ್ಲನ ಜೋಪಾನ ಇಟ್ಕೊಳ್ಳಿ ಅಥವಾ ಸಂಬಂಧಿಕ ಬಂಧಿಸಿ ಅಂತೇಳಿ ಮನೆ ಕಾರ್ಯಕ್ರಮ ಕೂಡ ಅತಿ ಅಂದರೆ ಬೇಗ ಮಾಡ್ತೀವಿ. ಅದು ಮಾಡಿ ಮನೆಗೆ ಅರಿವು ಮಾಡಿದ ನಂತರ ಅವ್ರು ಅಜಾಗೃತಿ ಅಂದರೆ ನಾವು ಸಂಬಂಧ ಅಲ್ಲ. ಆ ಕಾರ್ಯಕ್ರಮ ಕೂಡ ನಾವು ಪ್ಲಾನಲ್ಲಿದೆ, ಮಾಡ್ತೀವಿ. 10 ಡೇಸಲ್ಲಿ ಎಲ್ಲ ಪ್ರೋಗ್ರಾಮ್ಸ್ ಮಾಡಬೇಕಂತ ಮಾಡಿ SP ಸಾಹೇಬ್ ತಿಳಿಸಿದ್ರು. ಪ್ರತಿಯೊಂದು ಮಾಡ್ತಾ ಇದ್ದೀವಿ. 10 ಡೇಸ್ ಒಳಗಡೆ ಎಲ್ಲ ಮಾಡ್ತೀವಿ, ಮ್ಯಾಕ್ಸಿಮಮ್ ಮಾಡ್ತೀವಿ. ಇಲ್ಲಿ ತಾಲೂಕು ಆಫೀಸ್ ಇದೆ, ಇಲ್ಲಿ ಸಬ್ ರಿಜಿಸ್ಟ್ರೇಷನ್ ಆಫೀಸ್ ಇದೆ. ಇಲ್ಲಿ ಎಫೆಕ್ಟಿವ್ ಆಗಿ ಟ್ರಾಫಿಕ್ ಮೂವ್ಮೆಂಟ್ ಆಗ್ತಾ ಇಲ್ಲ. ಆ್ಯಕ್ಚುಲಿ ಇಲ್ಲಿ ಟ್ರಾಫಿಕ್ ಸ್ಟೇಷನ್ ಅವಶ್ಯಕತೆ ಇರುತ್ತದೆ. ನಮ್ಮದು ಲ್ಯಾಂಡ್ ಆರ್ಡರ್ ಎವ್ರಿ ಡೇ 50 ಕಂಪ್ಲೇಂಟ್ಸು. ನಾನು ಅಟೆಂಡ್ ಮಾಡಿಲ್ಲ ಅಂದರೆ ನಮ್ಮವ್ರು ಯಾವುದೋ ಒಂದು ಸಿವಿಲ್ ಮ್ಯಾಟ್ರ್ ಗೊತ್ತಾಗಲ್ಲ, ಇನ್ನೊಂದು ಮ್ಯಾಟ್ರ್ ಗೊತ್ತಾಗಲ್ಲ, ಯಾವುದೋ ಕಳಿಸ್ಬಿಟ್ರೆ ಅವ್ರು ಏನು ಮಾಡ್ತಾರೆ, ಕೋಪ ಮಾಡ್ತಾರೆ. DSP DSP ಏನು ರೀ ಬಂಗಾರಪೇಟೆ ಅವ್ರು ಏನೂ ಮಾಡಲ್ಲ ಅಂತ ಹೇಳ್ತಾರೆ. ಅದೇ ರೀತಿ
ರೌಡಿಗಳು ಕೂಡ ಚೆಕ್ ಮಾಡ್ತಾರೆ ನೈಟ್ ಡ್ಯೂಟಿ. ಎಲ್ಲೆಲ್ಲಿ A1 ರೌಡಿ, A1 ಅಂದರೆ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಇರ್ತಾರೆ. ಮಟ್ರು, ಡಕಾಯಿತಿ, ರೇಪ್ ಮಾಡಿದ ರೌಡಿಗಳು ಮನೆಗೆ ಹೆಚ್ಚಿಗೆ ಕೊಟ್ಟು ಬರ್ತಾ ಇದೆ. MOB ಕ್ಲಾಸ್ 1 ಲೈಕ್ ದರೋಡಿ ಮಾಡಿರೋದು, ಚಾಕು ತರಿಸೋದು, ಅಂಥವ್ರ ಮನೆಗಳಿಗೆಲ್ಲ ಕೊಡಿ ಭೇಟಿ ಕೊಟ್ಟು ಅವ್ರಿಗೆಲ್ಲ ಕೂಡ ಬಾಂಡೋವರ್ ಮಾಡ್ತಾ ಇದ್ವಿ. ಈಗ 74 ಜನರ ಮೇಲೆ ಬಾಂಡೋವರ್ ಮಾಡಿದ್ವಿ. ಈಗ ನಾನು ಬಂದಿದೆ 74 ಜನ ರೌಡಿಗಳ ಮೇಲೆ ತಹಸೀಲ್ದಾರ್ ಮುಚ್ಚಲಿಕ್ಕೆ ಬರ್ಬೋದು. ನೀವು ಯಾವುದೇ ರೀತಿ ಈ ಥರ ಇದೊಂದು ಭಾಗಿಯಾಗ್ಬೋದು ಅಂತೇಳಿ ಎಚ್ಚರಿಕೆ ನೀಡಲಿಕ್ಕೆ ಅದೊಂದು ಮಾಡಿದ್ದೀನಿ. 100% ಬರ್ತಾರಲ್ಲ ಅವ್ರ ಅಂಗಡಿಗಳಲ್ಲಿ ಇಟ್ಕೊಳೋದು ಅಥವಾ ವ್ಯಾಪಾರ ಮಾಡೋದು ಅದು ಮಾಡ್ಬೋದು ಅಂತ ಹೇಳಿದ್ದೀನಿ. ಮತ್ತೆ ಅವರ ಮುಖಾಂತರ ರೇಟ್ಸ್ ಏನು ರೇಟ್ಸ್ ಇದೆಯೋ ಅದು ಲೀಗಲ್ ರೇಟ್ಸ್ ಅಲ್ಲಿ ಮಾಡಬೇಕು. ಅಷ್ಟು ಮಾಡಿದರೆ ಮ್ಯಾಕ್ಸಿಮಮ್ ಸಾರ್ ಹೇಳ್ದಂಗೆ, ಸಾರ್ ಬಂದ ತಕ್ಷಣ ವೆಂಕಟೇಶ್ ಸರ್ ಇದ್ರು, ದಯಾನಂದ್ ಬಂದ ತಕ್ಷಣ 3 days ಅಲ್ಲಿ 25% ನಮ್ಮ ಪ್ರಾಫಿಟ್ ಅವೇರ್ನೆಸ್ ಬಂದಿದೆ. ಅದಕ್ಕೋಸ್ಕರ ಈ ಪ್ರೋಗ್ರಾಮ್ಸ್ ಬಂದ್ಬಿಟ್ಟು ನಾನು ಇರೋರ್ಗೂ ಮಾಡ್ತೀನಿ. ಇದು ಮನೆ ಪ್ರೋಗ್ರಾಮು ಟೌನಲ್ಲಿ. ಆಮೇಲಕ್ಕೆ ಬಂಗಾರಪೇಟೆ ರಥಯಾತ್ರೆ ಮಾಡಿದ್ವಿ, ಜ್ಞಾಪಕ ಇರ್ಬೋದು. ಪೋಸ್ಟ್ ಆಫೀಸ್ ಹತ್ರ ಸ್ಟಾರ್ಟ್ ಮಾಡಿ SP ಕೂಡ ಸ್ಟಾರ್ಟ್ ಮಾಡಿದ್ವಿ. ಈ ರಥ ಬಂದ್ಬಿಟ್ಟು ಈ ಕಡೆ ಬೆಂಗಳೂರು ಈ ಕಡೆ ಬರೋದು ಅಲ್ಲ, ಹಳ್ಳಿಗಳಲ್ಲಿ ಏನೇನು ಇದು ಅಕ್ರಮವಾಗಿ ಏನೇನು ಮಾಡ್ತಾರೋ ಅದು ನಿಲ್ಲಿಸಬೇಕು. ಆಮೇಲೆ ಏನೇನು ಕಾನೂನುಬದ್ಧ ಚಟುವಟಿಕೆ ನಿಲ್ಲಿಸಬೇಕು ಅನ್ನೋದು ಟೋಟಲ್ ಪಂಚಾಯತಿಗಳಿಗೆ. ಆಮೇಲೆ ಟೋಟಲ್ ಸಂತೆ ನಡೀತಿರೋದು ನಮ್ಮ ಏರಿಯಾದಲ್ಲಿ, ರೂರಲ್ ಲಿಮಿಟ್ಸ್ ಎಲ್ಲ ಸಂತೆಗಳಲ್ಲಿ ಹೋಗಿ ಒಂದು ಮೈಕ್ ಹಾಕ್ಕೊಂಡು ಪೊಲೀಸ್ ಸಾಂಗ್ ಹಾಕ್ಕೊಂಡು ಅವೇರ್ನೆಸ್. ಒಂದು SI, ಒಂದು WPC, ಒಂದು PC ಹೋಗೋದು ದಿನ 1 ತಿಂಗಳ ಕಾಲ ಟೋಟಲ್ ಏರಿಯಾಕ್ಕೆ ಅವೇರ್ನೆಸ್ ಮಾಡೋದು. ಕಳ್ತನ ಬಗ್ಗೆ, ಹೆಲ್ಮೆಟ್ ಬಗ್ಗೆ, ಪ್ರಾಣಹಾನಿ, ಮಾನಹಾನಿ, ಆಸ್ತಿ ಹಾನಿ ಎಲ್ಲ ಹಾನಿಗಳ ಬಗ್ಗೆ ದೊಡ್ಡದಾಗಿ ಕಾಂಪ್ಲೇಂಟ್ಸ್ ಮಾಡೋದು, ದೊಡ್ಡದಾಗಿ ಬ್ಯಾನರ್ ಮಾಡೋದು, ಸಾರ್ವಜನಿಕರು ಮುಗಿಸೋದು. ನಾವು ಸುದ್ದಿ ಅಂದರೆ ಜನರು ಮನೆಗೆ ಹೋಗೋದು. ಅವರು ಅದೆಲ್ಲ ತಿಳ್ಕೊಂಡ್ರೆ ಅಟ್ಲೀಸ್ಟ್ ಒಂದು 25% ಕೂಡ ಕಡಿಮೆ ಆದರೆ ನಮಗೊಂದು ಋಣ ಆಗಬೇಕು ಅಂತೇಳಿ ಇಂಟ್ರೆಸ್ಟ್ ಇಟ್ಕೊಂಡಿದ್ವಿ. ಈಗ ಪೋಸ್ಕೋ ಇದೆಯಲ್ಲ, ಪೋಸ್ಕೋ 18 years ಬಿಲೋ ಇರೋರೆಲ್ಲ ಮಕ್ಕಳು, ಗಂಡು ಮಕ್ಕಳಾಗಿ ಹೆಣ್ಮಕ್ಳಾಗಿ ಮದುವೆ ಮಾಡ್ಕೊಂಡ್ರೆ ಪೋಕ್ಸೋ ಆಗುತ್ತೆ. ಆ ಮಕ್ಕಳಿಗೆ ಅವೇರ್ನೆಸ್ ಕೊಡ್ತಾ ಇದ್ವಿ. ಸ್ಕೂಲು ಕಾಲೇಜಲ್ಲಿ ದಿನ ಮಾಡ್ತಾ ಇದ್ವಿ. ಈ ಸಾಯಂ ಹೇಳ್ಬಿಟ್ಟು ಆಯ್ತು ಇಬ್ಬರು ಹೋಗ್ಲಿರಿ, 2 ಸ್ಟಾಪ್ ಹೋಗ್ಲಿ ಪರವಾಗಿಲ್ಲ, ನಮಗೇನು ನಾನು ಬಂಗಾರಪೇಟೆಗೇನು ಇಲ್ಲ ಅನ್ನಲ್ಲ, ಇನ್ನೂ ಎಕ್ಸ್ಟ್ರಾ ಕೊಡ್ತೀನಿ, ಬಂಗಾರಪೇಟೆಲಿ ಹೆಚ್ಚಿಗೆ ಮಾಡಿ. ಆಮೇಲೆ ಸ್ಕೂಲ್ ಕಾಲೇಜಲ್ಲಿ ಅವ್ರಿಗೆ ಟೀಚಿಂಗ್ ಮಾಡಿ ತಳಿ ಇರುತ್ತೆ ಫ್ಯಾನ್ ಸೌಂಡು ಇದು ಒಂದು ಸಾಹೇಬ್ ಹೇಳಿದ್ರು. ಅವ್ರ ಆದೇಶ ಪ್ರಕಾರ ನಾವೆಲ್ಲ ಮಾಡ್ತಾ ಇದ್ವಿ. ಕಾರಣ ಇಷ್ಟೇ, ಏನಪ್ಪ ಪೊಲೀಸರು ನಮ್ಮ ಮರ್ಯಾದೆ ಕೆಲಸ ಪತ್ರಕರ್ತರು ನಾವು ಮಾಡೋಕ್ಕಾಗುತ್ತ ಅಂತ ಹೇಳಿದ್ರೆ ನಾವು ನನ್ನ ಕೆಲಸದಲ್ಲಿ ಇದ್ದೀವಿ. ನಾನು ಬಿಲ್ಕುಲ್ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದೀನಿ. ಆದರೆ ನಿಮ್ಗೆ ಏನಾದರೂ ಬೈ ಚಾನ್ಸ್ ಬಂದರೆ ನಮ್ಗೆ ಹೇಳಿ. ಪತ್ರಕರ್ತರು ನಾವು ರಿಕ್ವೆಸ್ಟ್ ಅಷ್ಟೇ, ಆರ್ಡರ್ ಮಾಡಲ್ಲ.